ನಮಸ್ಕಾರ ಉತ್ತರ ಕರ್ನಾಟಕ ನೋಡ್ರಿ. ಹಸಿ ಖಾರ ಜೋಳದ ರೊಟ್ಟಿ ಪಲ್ಯ ನಮ್ಮ ಆಯ್ಗಿ ಕೊಡ್ಲತ್ತೀನಿ ನೋಡ್ರಿ. ಈಗ ನಮ್ಮ ಆಯಿ ಹೇಳ್ತಾಳ, ನಮ್ಮ ಆಯಕಿ ಗಾಬರಿ ಆಗಿಬಿಟ್ಟಾಳ್ರಿ. ಏನು ಹೇಳತ್ತಾಳ ಅಂದು ಹಾಯ್ ಮಾಡಾಯಿ ತಿಂದು ಟೇಸ್ಟ್ ಮಾಡಿ ಹೇಳ್ತಾಳ್ರಿ. ನಮ್ಮ ಆಯಿ ಸಖತ್ತಾಗಿ ಬರ್ತದ್ರಿ. ಈ ಪಲ್ಯ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ನೀವು ಹಿಂಗೆ ಮಾಡ್ರಿ. ಉತ್ತರ ಕರ್ನಾಟಕ ಪಲ್ಯ ನೋಡ್ರಿ, ತಳ ತಳ ಆಗಿ ಹಂಗೆ ಹೊಳೆಯತ್ತದ ನೋಡ್ರಿ. ನಮ್ಮ ಹೊಲ್ದಂದು ತಾಜಾ ತಾಜಾ ಪಲ್ಯ ತಂದಿದ್ದೀವ್ರಿ. ಈಗ ಅದು ಸ್ವಚ್ಛ ನೀರಿಂದ ತೊಳ್ಕೊತೇವ್ರಿ. ಎಲ್ಲ ಒಳಗಿನ ಮಣ್ಣೆಲ್ಲ ಕ್ಲೀನಾಗಿ ತೊಳ್ಕೊಬೇಕ್ರಿ. 2-3 ಸಾರಿ ನೀರಿನಾಗ ತೊಳೆದೀನ್ರಿ ನಾ. ಅದು ಎಲ್ಲ ಕಡೆ ತೊಳ್ಕೊಂಡು ಆಗ್ಬೇಕು. ಈಗ ನಾವು ಒಂದು ಬಟ್ಟಲ್ದಾಗ ತೊಕ್ಕೋತೇವ್ರಿ. ಅದೇ ನೀರು ಒಳಗೆ ಮೆಣ್ಸಿಕಾಯಿ ತೊಳ್ಕೊತೇನ್ರಿ. ಹಸಿ ಮೆಣ್ಸಿಕಾಯಿ ಎಷ್ಟು ಹತ್ತು ಅಷ್ಟು ತೊಗೋಬೇಕ್ರಿ. ನಮ್ಮ ಖಾರ ಎಷ್ಟು ಹತ್ತು ಅಷ್ಟು ಈಗ ಕಟ್ ಮಾಡ್ಕೊತೀನಿ ನೋಡ್ರಿ. ಹಸಿ ಮೆಣ್ಸಿಕಾಯಿ ಒಲೆ ಹಚ್ಕೊಂಡು ತವೆ ಇಟ್ಕೋತೀನಿ ನೋಡ್ರಿ. ನಮ್ಗೆ ಎಣ್ಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕಿ ಕಟ್ ಮಾಡಿದ ಮೆಣ್ಸಿಕಾಯಿ ಹಾಕ್ರಿ. ಸರಿಯಾಗಿ ಫ್ರೈ ಮಾಡ್ಕೋಬೇಕ್ರಿ. ಉಪ್ಪು ಹಾಕೋಬೇಕು, ಉಪ್ಪು ಕಡಿಮೆ ಹಾಕೋಬೇಕ್ರಿ. ಆಮೇಲೆ ನಮ್ಮ ತೊಳೆದಿಟ್ಟ ಪಲ್ಯ ಹಾಕೊಂಡೆ ನೋಡ್ರಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಸರಿಯಾಗಿ ಮಿಕ್ಸ್ ಆಗ್ಬೇಕಾ ಸ್ವಲ್ಪ ಮುಚ್ಚಿ ಕುದಿಸ್ಬೇಕ್ರಿ. ಅಲ್ಲಿಂದ ತೆಗೆದು ನೋಡ್ಬೇಕ್ರಿ. ಬೆಂದಾಗ ನೋಡ್ರಿ. ಇಲ್ಲ ಇನ್ನೊಂದು ಸ್ವಲ್ಪ ನೀರು ಅವ್ರಿ, ಆ ನೀರು ಹೋಗ್ಬೇಕ್ರಿ. ಈಗ ನಮ್ಮ ಪಲ್ಯ ಹೆಂಗಾಗ್ಯದ ನೀವು ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮತ್ತೊಂದು ವಿಡಿಯೋ ಹಾಕ್ತೀನಿ ರೀ. ಆ ವಿಡಿಯೋ ನಿಮ್ಗೆ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೀರು ಪೂರ ಅಟ್ಟಿಸ್ಯದ ನೋಡ್ರಿ. ನಮಸ್ಕಾರ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ.